ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಅಂಡ್ ಗ್ಯಾಂಗ್ ರಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾಫಿ ಸಾಕ್ಷಿಯ ಟೆನ್ಷನ್, ಮತ್ತೊಂದು ಕಡೆ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೇಗೆ, ಯಾರಿಂದ ಡೀಟೇಲ್ಸ್ ಬರ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಪಾಟಿ ಸವಾಲಿಗೆ ಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಸಲ್ಲಿಸಿದ್ದಾರೆ. 8/6/2024 ತಾರೀಕು ಶೆಡ್ನಿಂದಲೇ ತಾಯಿಯ ಮೊಬೈಲ್ಗೆ ಕರೆ ಬಂದಿತ್ತು. 27 ಸೆಕೆಂಡ್ ಹಾಗೂ 47 ಸೆಕೆಂಡ್ಗಳ ಕರೆ ದಾಖಲೆ ಬಯಲಾಗ್ತಾ ಇದೆ. ಫೋನ್ ಕರೆ ಬಂದಿಲ್ಲ ಅಂತ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಹೇಳಿದ್ರು. ದಾಖಲೆಗಳಿಗೆ ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿದ ತಾಯಿಗೆ ಈಗ ಎಸ್ಪಿಪಿ ಶಾಕ್ ಕೊಡ್ತಾ ಇದ್ದಾರೆ. ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವುದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅರ್ಜಿಯನ್ನ ಆರಂಭದಲ್ಲಿ ಕೋರ್ಟ್ ತಿರಸ್ಕಾರ ಮಾಡಿತ್ತು. ಈಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅಂತಂದ್ರೆ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ಪಾಟಿ ಸವಾಲ್ ಮಾಡಬೇಕು ಅಂತ ಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಸಲ್ಲಿಸಿದ್ದಾರೆ. 8ನೇ ತಾರೀಕು ಜೂನ್ 2024 ಅಂದ್ರೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆದಂತಹ ದಿನ. ಹೇಳ್ತೀನಿ ಅದ್ರ ಬಗ್ಗೆ. ಪ್ರಕರಣದ A2 ಆರೋಪಿ ದರ್ಶನ್ ಪರ ಹಷ್ಮತ್ ಪಾಷಾ ವಾದ ಮಾಡ್ತಾ ಇರೋದು. ರೇಣುಕಾ ಸ್ವಾಮಿ ತಾಯಿ ಪಾಟಿ ಸವಾಲು ಅರ್ಜಿಗೆ ಪಾಷಾ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ತಾಯಿ ಎಲ್ಲೂ ಪ್ರತಿಕೂಲ ಸಾಕ್ಷಿ ಆಗಿಲ್ಲ. ಹೈಕೋರ್ಟ್ ಅಂಗಳದಲ್ಲಿ ಹಿರಿಯ ವಕೀಲ ಹಷ್ಮತ್ ಪಾಷಾ ವಾದ ಮಾಡ್ತಾ ಇರೋದು. ಮೃತನ ತಾಯಿಯ ಹೇಳಿಕೆಯನ್ನೇ ಪ್ರತಿಕೂಲವೆಂದು ಪರಿಗಣಿಸಬೇಕೇ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಪ್ರಾಸಿಕ್ಯೂಷನ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈ ಪ್ರಶ್ನೆಯನ್ನು ಕೇಳಿದರು. ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿಯೇ ಹೇಳಿಕೆ ನೀಡಿದ್ದಾರೆ. ಪಾಟಿ ಸವಾಲಿಗೆ ಅವಕಾಶ ನೀಡದಂತೆ ದಾಸನ ಪರ ವಕೀಲರು ಪಟ್ಟು ಹಿಡಿದು ಕೂತಿರೋದು. ಇದು ಯಾರೋ ಅಪರಿಚಿತರು ನೀಡಿದ ಹೇಳಿಕೆಯಲ್ಲ, ಅದು ರೇಣುಕಾ ಸ್ವಾಮಿ ಅವರ ತಾಯಿಯ ಮಾತು ಹೀಗಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಸ್ಪಿಪಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದಾಖಲೆಗಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ. ದಾಖಲೆಗಳ ವಿರುದ್ಧವಾಗಿ ಅಂತಂದ್ರೆ ಅವತ್ತು ರೇಣುಕಾ ಸ್ವಾಮಿ ಕಿಡ್ನಾಪ್ ಆದ ದಿನ ಜೂನ್ 8ನೇ ತಾರೀಕು 2024ನೇ ತಾರೀಕು ಶೆಡ್ ಕರ್ಕೊಂಡು ಬಂದಿರ್ತಾರೆ. ಚಿತ್ರದುರ್ಗದಿಂದ ಆ ರೇಣುಕಾ ಸ್ವಾಮಿಯನ್ನ ಶೆಡ್ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿಂದಲೇ ಸುಮಾರು 27 ಸೆಕೆಂಡ್ಗೂ ಒಂದು ಕಾಲು ಮತ್ತೆ 47 ಸೆಕೆಂಡ್ಗೆ ಮತ್ತೊಂದು ಕಾಲು, 2 ಕಾಲ್ ಬಂದಿದೆ ಅನ್ನೋದು ದಾಖಲೆ ಇದೆ. ಫೋನ್ ಕರೆ ಬಂದಿಲ್ಲ ಅಂತ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಈ ಹಿಂದೆ ಕೊಟ್ಟಂತ ಹೇಳಿಕೆ. ಹಾಗಾಗಿ ದಾಖಲೆ ಹೇಳ್ತಾ ಇದೆ 27 ಸೆಕೆಂಡ್ ಅಲ್ಲಿ ಒಂದು ಕಾಲು, 47 ಸೆಕೆಂಡ್ ಅಲ್ಲಿ ಮತ್ತೊಂದು ಕಾಲ್ ಬಂದಿದ್ರು ನನಗೆ ಕಾಲ್ ಬಂದಿಲ್ಲ, ನನಗೆ ಯಾರು ಫೋನ್ ಮಾಡಿಲ್ಲ ಅಂತ ಹೇಳಿರೋದು. ಇದು ದಾಖಲೆಗಳ ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ರತ್ನಪ್ರಭಾ ಅವರು ಕೊಟ್ಟಿರೋದು ಅಂತ ಎಸ್ಪಿಪಿ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ರತ್ನಪ್ರಭಾ ಅವರನ್ನ ಈ ಒಂದು ಕೇಸಲ್ಲಿ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದರು. ಆ ಅರ್ಜಿಯನ್ನ ಕೋರ್ಟು ಆರಂಭದಲ್ಲಿ ತಿರಸ್ಕಾರ ಮಾಡಿತ್ತು. ಈಗ ಮತ್ತೆ ಪ್ರತಿಕೂಲ ಸಾಕ್ಷಿ ಅರ್ಜಿಯನ್ನ ಪುನಃ ಪರಿಗಣಿಸಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ಆಕ್ಷೇಪವನ್ನ ಸಲ್ಲಿಸಿರೋದು ಈ ಪ್ರಕರಣದ A2 ದರ್ಶನ್ ಅವರ ಪರವಾದಂತಹ ವಕೀಲರಾದ ಹಷ್ಮತ್ ಪಾಷಾ. ಏನಂತ ರೇಣುಕಾ ಸ್ವಾಮಿ ತಾಯಿ ಪಾಟಿ ಸವಾಲು ಅರ್ಜಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್ ಅಂತ ಹೇಳಿ ರೇಣುಕಾ ಸ್ವಾಮಿ ತಾಯಿ ಎಲ್ಲೂ ಪ್ರತಿಕೂಲ ಸಾಕ್ಷಿಯಾಗಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಮೃತನ ತಾಯಿಯ ಹೇಳಿಕೆಯನ್ನೇ ಪ್ರತಿಕೂಲವೆಂದು ಪರಿಗಣಿಸಬೇಕೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಸೊ ಪ್ರಾಸಿಕ್ಯೂಷನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಪಾಟಿ ಸವಾಲಿಗೆ ಅವಕಾಶ ಕೊಡಬೇಡಿ ಅಂತ ದರ್ಶನ್ ಪರ ವಕೀಲರು ಪಟ್ಟು ಹಿಡಿದು ಕೂತಿರೋದು. ಅದಾದ ಮೇಲೆ ಈ ಹೇಳಿಕೆಯನ್ನು ಕೊಟ್ಟವರು ಯಾರೋ ಬೇರೆಯವರಲ್ಲ, ಸ್ವತಃ ರೇಣುಕಾ ಸ್ವಾಮಿ ಅವರ ತಾಯಿ. ಹಾಗಾಗಿ ಇದು ಪರಿಗಣಿಸಲು ಆಗದಿಲ್ಲ ಹೀಗಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೇನೆಲ್ಲ ಟ್ವಿಸ್ಟ್ಗಳು ಸಿಗುತ್ತೆ ಅಂತ.